ರಾಯಚೂರು ಜಿಲ್ಲೆಯಲ್ಲಿ ಬಿಸಿಲಿನ ತಾಪಕ್ಕೆ ಮುಂಜಾನೆಯೇ ಶ್ರೀನಿವಾಸ ಶೆಟ್ಟಿ ಅವರ ಬುಕ್ ಬೈಂಡಿಂಗ್ ಹಾಗೂ ಎಲೆಕ್ಟ್ರಾನಿಕ್ ಅಂಗಡಿ ವಿದ್ಯುತ್ ಅವಘಡಕ್ಕೆ ಸುಟ್ಟು ಭಸ್ಮವಾದ ಘಟನೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಸಂಭವಿಸಿದೆ. ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಿಸಿಲಿನ ಝಳ ಮುಂಜಾನೆಯೇ ಕಾವೇರುತ್ತಿರುವುದರಿಂದ ಜನರು ಎಂತ ಬಿಸಿಲು ಮಾರಾಯ ಎಂದು ಹೌಹಾರಿದ್ದಾರೆ. ಈ ಬಿಸಿಲಿನ ತಾಪಕ್ಕೆ ಶ್ರೀನಿವಾಸ್ ಶೆಟ್ಟಿ ಎಂಬುವರ ಬುಕ್ ಬೈಂಡಿಂಗ್ ಹಾಗೂ ಎಲೆಕ್ಟ್ರಾನಿಕ್ ಅಂಗಡಿ ಭಸ್ಮವಾಗಿದ್ದರಿಂದ ಸುಮಾರು 10 ಲಕ್ಷ ರೂಪಾಯಿ ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಬಿಸಿಲಿನ ಝಳ ಕಾವೇರುತ್ತಿರುವುದರಿಂದ ಆದ್ದರಿಂದಾಗಿ ಈ ಘಟನೆ ಸಂಭವಿಸಿದೆ ಸುತ್ತಮುತ್ತಲಿನ ಜನರ ಮಾತಾಗಿದೆ. ಸುದ್ದಿ ತಿಳಿದ ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿ ಕೆನ್ನಾಲಿಗೆಯನ್ನು ನಂದಿಸಿದ್ದಾರೆ. 7 ಗಂಟೆಗೆ ಬೆಂಕಿ ಕಾಣಿಸಿಕೊಂಡಿದೆ. 7 ಗಂಟೆಗೆ ನಡೆದ ಸರ್, ಪಕ್ಕದಲ್ಲಿದ್ದವರು ಹೇಳ್ಯಾರ. ಬಂದು ನೋಡಿದ್ರೆ ಎಲ್ಲ ಬೆಂಕಿ ಹಚ್ಚಿದೆ. ಘಟನೆ ಯಾವ ರೀತಿ ಏನು ಇದು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆದ? ಕರೆಂಟ್ ಹೌದು ಸರ್, ಓಕೆ ಸರ್, ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಎಷ್ಟು ಅಂದಾಜು ಇವ್ರದ್ದು ಮತ್ತೆ ಸರ್ ಒಂದು 15 ಲಕ್ಷ ಇರ್ಬೋದು ಸರ್. ಅಲ್ಲ, ಈ ರೀತಿ ಆಫೀಸರ್ಸ್ ಏನಂದ್ರು ಸರ್? ಇವರು ಅಗ್ನಿಶಾಮಕ ಅಧಿಕಾರಿಗಳು ಏನಂದ್ರು? ಅಗ್ನಿಶಾಮಕ ಅಧಿಕಾರಿಗಳು ಏನಂದ್ರು? ಇನ್ನು ಕೇಳಿ ಸರ್, ಇವಾಗ ನಾವು ಫೋನ್ ಮಾಡಿ ಸರ್, ಫೋನ್ ಮಾಡಿದ್ರೆ ಬಂದಾರ, ಇನ್ನು ಏನು ವಿಚಾರ ಮಾಡಿಲ್ಲ ಸರ್. ಅಲ್ಲ, ಸುತ್ತಮುತ್ತ ತಗಲಿದಾನ ಅಂಗಡಿಗಳಿಗೆ? ಸರ್ ಏನಿಲ್ಲ ಸರ್, ಹೊಗೆ ತಗಲಿಲ್ಲ, ಸೆಕೆ ತಗಲಿಲ್ಲ ಸರ್, ಏನೇ ಡ್ಯಾಮೇಜ್ ಆಗಿಲ್ಲ. ನಿಮ್ಮ ಅಂಗಡಿಗೆ ಡ್ಯಾಮೇಜ್ ಆಗಿಲ್ಲ? ಒಟ್ಟ ಒಂದು 10-15 ಲಕ್ಷ ರೂಪಾಯಿ. ಅಲ್ಲ ಸರ್, ಈಗ ಈ ರೀತಿ ನಿಮ್ಗೆ ಯಾರ ಮೇಲೆ ಅನುಮಾನ ಐತೆ? ಈ ರೀತಿ ಯಾರು ಬೆಂಕಿ ಅನುಮಾನ ಇಲ್ಲ, ಯಾರ ಅನುಮಾನ ಇಲ್ಲ. ಶಾರ್ಟ್ ಸರ್ಕ್ಯೂಟ್ ಆಗಿದೆ? ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಎಷ್ಟು ಗಂಟೆಗೆ ಆಗಿದೆ ಸರ್ ಅದು? ನಾವು ಅವ್ರು ಇಲ್ಲಿ ಹೇಳಿದ್ರು, ಅವರು 7 ಗಂಟೆ 5 ನಿಮಿಷಕ್ಕೆ ವಾಸಿ ಬರಕಂತ ಹೇಳಿದ್ರಂತ. ಒಂದು 20 ನಿಮಿಷ ಪೂರ ತಗೊಂಡ್ಬಿಟ್ಟು. ಹೌದು. ಅಲ್ಲ, ಈಗ ಇದು ಅಂಗಡಿ ಯಾರು ಸರ್? ಇದು ಅಂಗಡಿ ನಮ್ಮ ತಮ್ಮರು ಇರ್ತಾರೆ. ಏನು ಸರ್ ನೀವು? ನಿಮ್ಮ ತಮ್ಮೂರಾ? ನಮ್ಮ ತಮ್ಮರು. ನಿಮಗೆ ಅವ್ರು ಹೇಳಿದ್ರಾ ಸರ್? ಇಲ್ಲ, ಮಂದಿ ಹೇಳ್ರಿ, ಜನರು ಹೇಳಿದ್ರ? ಜನರು ಹೇಳಿದ್ರು. ನಾವು ಮನೆಗೆ ಮತ್ತೆ ಅಂತ ಹೇಳಿದ್ರು, ನಾವು ಬೋಡೆ ಬಂದ್ವಿ. ಈಗ ನೀವು ಅಂದ್ರೆ ಒಟ್ಟೆ ಶಾರ್ಟ್ ಸರ್ಕ್ಯೂಟ್ ಹಾಸ್ಕೊಳ್ಳೆ ಈ ರೀತಿ ಇದಾಗ್ಯದ? ಹೌದು. ಅಂದ್ರೆ ಯಾರ ಮೇಲೆ? ಅದೆಷ್ಟು ಇವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.